ದಿಸ್ ವಿಡಿಯೋ ಈಸ್ ಸ್ಪಾನ್ಸರ್ಡ್ ಬೈ ಮೀಶೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ತಿಂಗಳಿಗೆ 25,000 ರೂಪಾಯಿನ ಮನೆಯಲ್ಲೇ ಕುಳಿತುಕೊಂಡು ಅರ್ನ್ ಮಾಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮೀಶೋ ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿದ್ದೇವೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಐ ಸಿಂಬಲ್ ನ ಕ್ಲಿಕ್ ಮಾಡಿ. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನಿಮಗೆ ಒಂದು ಸೂಪರ್ ಆಗಿರೋ ವಾಟ್ಸ್ಆಪ್ ಫೀಚರ್ ಇರೋ ಒಂದು ಬೆಸ್ಟ್ ಅಪ್ಲಿಕೇಶನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಹೌದು, ನೀವೇನಾದರೂ ವಾಟ್ಸಪ್ನ ತುಂಬ ಯೂಸ್ ಮಾಡ್ತೀರ ಅನ್ನೋದಾದರೆ ಈ ಒಂದು ಫೀಚರ್ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ. ನೀವೇನಾದರೂ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ತುಂಬ ಜನ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇರ್ತಾರೆ, ಆದರೆ ಕೆಲವೊಂದಿಷ್ಟು ಫೀಚರ್ಗಳು ನೇರವಾಗಿ ನಿಮಗೆ ವಾಟ್ಸಪ್ನಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ WA ಟೂಲ್ ಕಿಟ್ ಅಂತ ಒಂದು ಆ್ಯಪ್ ಇದೆ ನೋಡಿ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ನೋಡ್ತಾ ಇದ್ರೆ WA ಟೂಲ್ ಕಿಟ್ ಒಂದು ಆ್ಯಪ್ ಓಪನ್ ಆಯಿತು. ಸೊ ಈ ಒಂದು ಅಪ್ಲಿಕೇಶನ್ ನೇರವಾದ ಲಿಂಕ್ನ ನಾವು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಅದ್ರ ಮೂಲಕ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಆ್ಯಪ್ಸ್ಗಳು ಸಿಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನಿಮಗೆ ಒಂದು WA ಟೂಲ್ ಕಿಟ್ ಆ್ಯಪ್ ನಿಮಗೆ ಸಿಗುತ್ತೆ. ಸೊ ತಿಳಿಸ್ತಾ ಹೋಗ್ತೀನಿ ಒಂದೊಂದಾಗಿ ಏನಿಲ್ಲ ಈ ಒಂದು ಬೆಸ್ಟ್ ಫೀಚರ್ಸ್ ಇದೆ ಇಲ್ಲಿ ಅಂತ. ಸೊ ನೋಡ್ತಾ ಇದ್ರೆ ಮೊದಲನೇದಾಗಿ ಸ್ಟೇಟಸ್ ಸೇವರ್ ಅಂತ. ಸೊ ಇದು ಸ್ಟೇಟಸ್ ಸೇವರ್ ಆಪ್ಷನಲ್ಲಿ ನಿಮ್ಮ ಒಂದು ಸ್ನೇಹಿತರ ಸ್ಟೇಟಸನ್ನು ನೀವು ನೇರವಾಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಇಮೇಜ್ ಮತ್ತು ವಿಡಿಯೋ ಅಂತ ಇದೆ ನೋಡಿ, ಎರಡು ಇಮೇಜ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದನ್ನು ನೀವು ನೇರವಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ಇದ್ರ ಮೇಲೆ ಜಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಪಾಯಿಂಟ್ಸ್ ಕಾಣುತ್ತೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ರೆ ಒಂದು ಸೇವ್ ಅಂತ ಆಪ್ಷನ್. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ ನಿಮ್ಮ ಗ್ಯಾಲರಿಗೆ ಈ ಒಂದು ಇಮೇಜ್ ಸೇವ್ ಆಗುತ್ತೆ. ಇದೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಫೀಚರ್ ನೋಡೋದಾದ್ರೆ ನಿಮಗೆ ಸೊ ಬ್ಯಾಕ್ ಬರೋಣ ಒಂದು ಡೈರೆಕ್ಟ್ ಚಾಟ್ ಅಂತ ಇದೆ ನೋಡಿ. ಸೊ ನೀವೇನಾದ್ರು ವಾಟ್ಸಪ್ನಲ್ಲಿ ಒಂದು ಅನ್ನೋನ್ ನಂಬರ್ಗೆ ಚಾಟ್ ಮಾಡಬೇಕಿತ್ತು ಅಂದರೆ ಅದನ್ನು ನೀವು ಸೇವ್ ಮಾಡಲೇಬೇಕಾಗುತ್ತೆ. ಕಂಪಲ್ಸರಿ ಸೇವ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ವಾಟ್ಸಪ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಅದರ ಬದಲಾಗಿ ನೀವು ಇಲ್ಲಿ ಡೈರೆಕ್ಟಾಗಿ ನೀವು ನಂಬರ್ನ ಡೈಲ್ ಮಾಡಿಬಿಟ್ಟು ನೀವು ಇಲ್ಲಿ ನೀವು ಚಾಟ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ಇಲ್ಲಿ ಈ ರೀತಿಯಾಗಿ ಟೈಪ್ ಮಾಡಿಬಿಟ್ಟು ಜಸ್ಟ್ ಸೆಂಡ್ ಮೆಸೇಜ್ ಮೇಲೆ ಕೆಳಗಡೆ ಒಂದು ಮೆಸೇಜನ್ನು ಟೈಪ್ ಮಾಡಿ ಹೈ ಅಂತ ಜಸ್ಟ್ ಸೆಂಡ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ನಂಬರ್ ಸೇವ್ ಮಾಡದೇ ಇದ್ದರೂ ಕೂಡ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಸೊ ನೆಕ್ಸ್ಟ್ ಫೀಚರ್ ನೋಡೋಣ, ಬ್ಯಾಕ್ ಬರ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾರೆ ನೆಕ್ಸ್ಟ್ ಫೀಚರ್ ಸರ್ಚ್ ಪ್ರೊಫೈಲ್ ಆನ್ ವಾಟ್ಸಪ್ ಅಂತ. ಸೊ ನೀವೇನಾದರೂ ಒಂದು ನಂಬರ್ನ ಪ್ರೊಫೈಲನ್ನು ನೀವು ಸರ್ಚ್ ಮಾಡಬೇಕಿತ್ತು ಅಂದರೆ ವಾಟ್ಸಪ್ನಲ್ಲಿ ನೀವು ವಾಟ್ಸಪ್ನ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಅವರ ಒಂದು ನಂಬರನ್ನು ಹಾಕಿಬಿಟ್ರೆ ಸಾಕು, ಇಲ್ಲಿ ನಿಮಗೆ ನೇರವಾಗಿ ಅವರ ಒಂದು ಪ್ರೊಫೈಲ್ ನಿಮಗೆ ಸಿಗುತ್ತೆ. ಸೊ ನೋಡ್ತಾ ಇದರಲ್ಲಿ ಈ ರೀತಿಗೆ ಸರ್ಚ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ತಾ ಆಟೋಮೆಟಿಕ್ ವಾಟ್ಸಪ್ನಲ್ಲಿ ಅವರ ಒಂದು ಪ್ರೊಫೈಲ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಯಾರ ಒಂದು ಹೆಸರಲ್ಲಿದೆ ಅಥವಾ ಯಾರು ಯೂಸ್ ಮಾಡ್ತಾ ಇದ್ದಾರೆ ಒಂದು ವಾಟ್ಸಪ್ ಅನ್ನೋದು ನಿಮಗೆ ಇಲ್ಲಿ ನೀಟಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ನೆಕ್ಸ್ಟ್ ಆಪ್ಷನನ್ನು ನೋಡೋಣ. ಸೊ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಆಪ್ಷನ್ನ. ಬ್ಯಾಕ್ ಬರ್ತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ವಾಟ್ಸಪ್ ಅಪ್ಡೇಟ್ ಅಂತ ಇದೆ. ಕೆಲವು ಸರಿ ನೀವೇನು ಮಾಡ್ತೀರಾ ಅಂದರೆ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡೋದೇ ಇಲ್ಲ, ಬೇರೆ ಒಂದು ಹಳೆ ವರ್ಷನ ಯೂಸ್ ಮಾಡ್ತಾ ಇರ್ತೀರ. ಇಲ್ಲಾಂದರೆ ನೀವು ವಾಟ್ಸಪ್ನ ಅಪ್ಡೇಟ್ ಮಾಡಬೇಕಂದ್ರೆ ನೀವು ನೇರವಾಗಿ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಬಟ್ ಅದರ ಬದಲಿಗೆ ಇಲ್ಲಿ ನಿಮಗೆ ನೇರವಾಗಿ ಅಪ್ಡೇಟ್ ಮಾಡೋದು ವಾಟ್ಸಪ್ನ ಈ ಒಂದು ಅಪ್ಲಿಕೇಶನ್ ಮೂಲಕ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ನೀವು ಡೈರೆಕ್ಟಾಗಿ ಇಲ್ಲಿ ಇನ್ಸ್ಟಾಲ್ ಫ್ರಾಮ್ ಅಂತ ಇದೆ, ನಿಮಗೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ ವಾಟ್ಸಪ್ ಇನ್ಸ್ಟಾಲ್ ಆಗುತ್ತೆ. ಇದು ಕೂಡ ಒಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಫಾರ್ವರ್ಡ್ ಆಲ್ ಅಂತ ಇದೆ ನೋಡಿ. ಒಂದು ಫಾರ್ವರ್ಡ್ ಆಲ್ ಆಪ್ಷನ್ ಇದೆ, ತುಂಬ ಹೆಲ್ಪ್ ಆಗುತ್ತೆ. ಇದು ನೀವೇನಾದರೂ ವಾಟ್ಸಪ್ನಲ್ಲಿ ಕೇವಲ 5 ಜನರಿಗೆ ಮಾತ್ರ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡ್ಬೋದು ಮೆಸೇಜ್ಗಳನ್ನ. ಬಟ್ ಇಲ್ಲಿ ನೀವು ಮೋರ್ ದೆನ್ 5 ಮೆಂಬರ್ಸ್ಗೆ ಅಂದರೆ ಇನ್ನೂ ಹೆಚ್ಚು ನಿಮ್ಗೆ ಎಷ್ಟು ಬೇಕು ಅಷ್ಟು ಜನರಿಗೆ ನೀವು ಫಾರ್ವರ್ಡ್ ಮಾಡ್ಬೋದು. ಏನಕ್ಕೆ ಯಾವ ರೀತಿ ತೋರಿಸ್ತೀನಿ ನಿಮಗೆ, ಜಸ್ಟ್ ನೋಡಿ ನಾನು ಹೈ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಈಗ ನಾನು ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ನಾನು ನೋಡಿ ಸೆಲೆಕ್ಟ್ ಆಲ್ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಇಲ್ಲಿ ಕೆಲವು ಕಾಂಟ್ಯಾಕ್ಟ್ಗಳಿಗೆ ಮಾತ್ರ ನಾನು ಇಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನಾನು ಸರ್ಚ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಕಾಂಟ್ಯಾಕ್ಟ್ಸ್ಗೆ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಎರಡನೇದು ಸೆಲೆಕ್ಟ್ ಮಾಡ್ತೀನಿ ಈಗ. ಸೊ ನಾನು ಎರಡನ್ನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಜಸ್ಟ್ ಇಲ್ಲಿ ಪಾಸ್ ಮಾರ್ಕ್ ಇದೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಆಮೇಲೆ ಫಾರ್ವರ್ಡ್ ಆಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಮ್ಯಾನುವಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಜನ ಕೇಳ್ತಾರೆ ಇದು ವರ್ಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ, ಬಟ್ ಸ್ಟೆಪ್ಸನ್ನು ನೀಟಾಗಿ ಫಾಲೋ ಮಾಡಿ ಖಂಡಿತ ವರ್ಕ್ ಆಗುತ್ತೆ. ಸೊ ಮ್ಯಾನುವಲ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಫಾರ್ವರ್ಡ್ ಆಲ್ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ಮ್ಯಾನುವಲ್ ಆಗಿ ಇದು ಮಾಡಬೇಕು. ನೋಡಿ ಈಗ ನಾನು 2 ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಮೊದಲೇ ಕಾಂಟ್ಯಾಕ್ಟ್ ಇಲ್ಲಿ ಹೈ ಅಂತ ಸೆಂಡ್ ಆಯಿತು. ಸೊ ಜಸ್ಟ್ ಇವಾಗ ಏನು ಮಾಡ್ತೀರಾ, ಬ್ಯಾಕ್ ಬನ್ನಿ. ಈ ರೀತಿಯಾಗಿ ನೀವು ಬ್ಯಾಕ್ ಬಂದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಇದು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನೋಡಿ, ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟ್ ಅಂತ ಅವಾಗ ಇದು ಸೆಂಡ್ ಆಗುತ್ತೆ. ಸೊ ಇದು ಕೂಡ ಸಕ್ಸಸ್ಫುಲ್ ಆಗಿ ವರ್ಕ್ ಆಗುತ್ತೆ. ಇದು ಕೂಡ ಒಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಫೀಚರ್ನ. ಬ್ಯಾಕ್ ಹೋಗೋಣ ಈಗ. ಸೊ ಬ್ಯಾಕ್ ಹೋಗ್ತಾ ಇದ್ದೀನಿ, ಜಸ್ಟ್ ವೇಟ್ ಮಾಡಿ. ಓಕೆ, ನೆಕ್ಸ್ಟ್ ಫೀಚರ್ ನೋಡೋದಾದರೆ ನಿಮಗೆ ಒಂದು ಕ್ವಿಕ್ ರಿಪ್ಲೈ ಅಂತ ಇದೆ ನೋಡಿ. ಕ್ವಿಕ್ ರಿಪ್ಲೈ ಅಂದರೆ ನಿಮಗೆ ಇಲ್ಲಿ ಶಾರ್ಟ್ ಮೆಸೇಜ್ಗಳು ಸಿಗ್ತಾ ಇರುತ್ತೆ. ನೀವು ಏನೋ ಮಾಡುತ್ತೆ, ಸಡನ್ನಾಗಿ ಡ್ರೈವ್ ಮಾಡ್ತಾ ಇರ್ತೀರ ಅಥವಾ ಏನಾದರೂ ಕೆಲಸ ಮಾಡ್ತಾ ಇರ್ತೀರ, ನಿಮಗೆ ಸಡನ್ಗೆ ಟೈಪ್ ಮಾಡೋಕ್ಕಾಗಲ್ಲ. ಆ ಒಂದು ಟೈಮಲ್ಲಿ ನಿಮಗೆ ಶಾರ್ಟ್ ಮೆಸೇಜ್ಗಳು ಹೈ ಹೌ ಆರ್ ಯು, ಫೇರ್ ಆರ್ ಯು, ಈ ಥರ ಎಲ್ಲ ನೀವು ಈಸಿಯಾಗಿ ನೀವು ಇದನ್ನು ನೀವು ಇಲ್ಲಿ ಕಳಿಸ್ಬೋದು.
ಸೊ ಇದು ಕೂಡ ಒಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಫೀಚರನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ಸೊ ನೆಕ್ಸ್ಟ್ ವಿಷನ್ ಇಲ್ಲಿ ಕ್ಯಾಪ್ಷನ್ ಸ್ಟೇಟಸ್ ಅಂತ ಇದ್ರು, ನಿಮ್ಮೊಂದು ಸ್ಟೇಟಸ್ಗೆ ಕ್ಯಾಪ್ಷನನ್ನು ಕೊಡ್ಬೋದು ಇಲ್ಲಿ. ಇದು ಕೂಡ ಒಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಕ್ಯಾಪ್ಷನ್ ಅಂದರೆ ನಿಮ್ಗೆ ಎಲ್ಲ ಥರ ಕ್ಯಾಪ್ಷನ್ ಸಿಗುತ್ತೆ, ಆಲ್ ಜನರಲ್, ಬೆಸ್ಟ್, ಮೋಟಿವೇಶನ್, ಸೆಲ್ಫಿ, ಕ್ಲೆವರ್, ಲವ್, ಎಲ್ಲ ರೀತಿ ಕ್ಯಾಪ್ಷನ್ಗೆ ಸಿಗುತ್ತೆ. ಕ್ಯಾಪ್ಷನ್ ಅಂದರೆ ಏನು ಗೊತ್ತಾ, ನೀವು ಏನಾದರೂ ಒಂದು ಫೋಟೋನ ನೀವು ಸ್ಟೇಟಸ್ ಹಾಕ್ತಾ ಇದ್ರೆ ಅದ್ರ ಕೆಳಗಡೆ ಒಂದು ಲೈನ್ ಬರೀತಾರಲ್ಲ ಅದಕ್ಕೆ ಕ್ಯಾಪ್ಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಸೆಲ್ಫಿ ಹಾಕ್ತಾ ಇದ್ದೀರಾ ಅಂತಂದರೆ ಸೊ ಜಸ್ಟ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ ಸೆಲ್ಫಿಗೆ ರಿಲೇಟೆಡ್ ಇರತಕ್ಕಂಥ ಎಲ್ಲ ಒಂದು ಕ್ಯಾಪ್ಷನ್ಗಳು ನೋಡಿ ಇಲ್ಲಿ, ವೀಕೆಂಡ್, ಪ್ಲೀಸ್ ಡೋಂಟ್ ಲೀವ್ ಮಿ, ಈ ರೀತಿಯಾಗಿ ನಿಮಗೆಲ್ಲ ಸಿಗ್ತಾ ಇರುತ್ತೆ. ನೀವು ಇದನ್ನು ಜಸ್ಟ್ ಕಾಪಿ ಮಾಡ್ಕೋಬೋದು, ಶೇರ್ ಮಾಡೋದು, ವಾಟ್ಸಪ್ಗೆ ಡೈರೆಕ್ಟಾಗಿ ಕ್ಯಾಪ್ಷನ್ ಕೂಡ ಹಾಕ್ಬೋದು. ನೆಕ್ಸ್ಟ್ ಫೀಚರನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ. ಒಂದೇ ಆ್ಯಪಲ್ಲಿ ತುಂಬ ಫೀಚರ್ಸ್ ಇದೆ. ಸೊ ನೆಕ್ಸ್ಟ್ ಫೀಚರ್ ನೋಡೋಣ. ಇಲ್ಲಿ ಸ್ಟೋರೀಸ್ ಸ್ಟೇಟಸ್ ಅಂತ ಆಪ್ಷನ್ ಇದೆ ನೋಡಿ. ಜಸ್ಟ್ ಒಂದು ಸ್ಟೋರಿ ಸ್ಟೇಟಸ್ ಆಪ್ಷನಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಟ್ರಾವೆಲ್, ಮ್ಯೂಸಿಕ್, ತುಂಬ ನೇಚರ್, ಈ ರೀತಿಯಾಗಿ ನಿಮಗೆ ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ಸ್ ತುಂಬ ಕ್ಯಾಟಗರೀಸ್ ಬರುತ್ತೆ. ಸೊ ಈ ಒಂದು ಇಮೇಜಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ಟೋರೀಸ್ಗಳನ್ನು ಸಹಿತ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಈ ಒಂದು ಆ್ಯಪ್ನಲ್ಲಿ ಸೊ ಜಸ್ಟ್ ಬ್ಯಾಕ್ ಬಂದ ಇಲ್ಲಿ ಫನ್ನಿ ಟೆಕ್ಸ್ಟ್ ಮೆಸೇಜ್ ಅಂತ ಇರುತ್ತೆ. ನೀವು ಇಲ್ಲಿ ಟೆಕ್ಸ್ಟ್ ಮೆಸೇಜ್ಗಳು ನಿಮಗೆ ಕಾಣ್ತಾ ಇರುತ್ತೆ. ಫನ್ನಿ ಟೆಕ್ಸ್ಟ್ ಮೆಸೇಜ್ಗಳನ್ನ ನೀವು ಇಲ್ಲಿ ಕ್ರಿಯೇಟ್ ಕೂಡ ಮಾಡ್ಬೋದು. ಇಲ್ಲಿ ಇದು ಕೂಡ ಒಂದು ಬೆಸ್ಟ್ ಒಂದು ಫೀಚರ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ವಾಟ್ಸಪ್ ನ್ಯೂ ಫೀಚರ್. ವಾಟ್ಸಪ್ನಲ್ಲಿ ಏನಾದರೂ ನ್ಯೂ ಫೀಚರ್ಸ್ ಬಂತು ಅಂದರೆ ಇಲ್ಲಿ ನೇರವಾಗಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ನೀವು ಯಾವುದೇ ಒಂದು ವಿಡಿಯೋ ಆಗಿರೋದಿಲ್ಲ ಅಥವಾ ಬೇರೆ ಏನಾದರೂ ಇಂಟರ್ನೆಟಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ನಿಮಗೆ ಏನಾದರೂ ಇಂಪಾರ್ಟೆಂಟ್ ಫೀಚರ್ ಬಂತಂದರೆ ಇಲ್ಲಿ ನಿಮಗೆ ನೇರವಾಗಿ ಸಿಗುತ್ತೆ ವಾಟ್ಸಪ್ನಲ್ಲಿ. ಸೊ ಇದಾದ ನಂತರ ನೆಕ್ಸ್ಟ್ ಒಂದು ಟ್ರೆಂಡಿಂಗ್ ಪೋಸ್ಟ್. ವಾಟ್ಸಪ್ನಲ್ಲಿ ತುಂಬ ಇಮೇಜ್ಗಳು ಟ್ರೆಂಡ್ ಆಗ್ತಾ ಇರ್ತಾರೆ, ಬಟ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ಆ ಒಂದು ಟೈಮ್ನಲ್ಲಿ ಈ ಆ್ಯಪ್ ಮೂಲಕ ಟ್ರೆಂಡಿಂಗ್ ಇರತಕ್ಕಂಥ ಒಂದು ವಾಟ್ಸಪ್ ಇಮೇಜಸ್ಗಳನ್ನ ಮತ್ತು ವೀಡಿಯೋಸ್ಗಳನ್ನ ನೀವು ಈಸಿಯಾಗಿ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮಗೆ ನೆಕ್ಸ್ಟ್ ಫೀಚರ್ ನೋಡೋದಾದ್ರೆ ಒಂದು GIF ತುಂಬ ಜನ ಕೇಳ್ತಾರೆ, GIFನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಬಟ್ ನಿಮಗೆ GIFಲ್ಲಿ ನಿಮಗೆ ಟ್ರೆಂಡಿಂಗ್ GIF ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನ ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಟ್ರೆಂಡಿಂಗ್ ಇರತಕ್ಕಂಥ ಎಲ್ಲ GIF ಮೆಸೇಜ್ಗಳು ಇಲ್ಲಿ ನಿಮಗೆ ಅಂದರೆ ಇಮೇಜಸ್ಗಳು ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ನಿಮ್ಮ ಓನ್ GIFನ್ನು ಕೂಡ ನೀವು ಇಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದರೆ ಒಂದು ಟೆಕ್ಸ್ಟ್ ಅಂತ ಇದರಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಎಲ್ಲ ಒಂದು ಟೆಕ್ಸ್ಟ್ GIFಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಕ್ರಿಯೇಟ್ ಯುವರ್ ಓನ್ ಅಂತ ಇರಲ್ಲ, ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಒಂದು GIFನ್ನು ನೀವು ಈಸಿಯಾಗಿ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ ನನ್ನ ಹೆಸರೇ ಟೈಪ್ ಮಾಡ್ತಾ ಇದ್ದೀನಿ ನಾನೀಗ. ಸೊ ನೋಡ್ತಾ ಇದ್ರೆ ಅದಾದಮೇಲೆ ಕೆಳಗಡೆ ಒಂದು ಫಾಂಟ್ ಸೈಜ್ ನೋಡಿ, ಇಲ್ಲಿ ಫಾಂಟ್ ಸೈಜನ್ನು ನೀವು ಹೆಚ್ಚು ಮತ್ತು ಕಡಿಮೆ ಮಾಡ್ಕೋಬೋದು. ಆದಮೇಲೆ ಒಂದು ಫಾಂಟ್ ಕಲರನ್ನು ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಜಸ್ಟ್ ಸೆಟ್ ಮಾಡಿ ಇಲ್ಲಿ ನೋಡಿ ಚೇಂಜ್ ಆಯಿತು. ಸೊ ಈಗ ಒಂದು ಅದೊಂದು ಫಾಂಟ್ ಸೈಜನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೀಟಾಗಿ ಮಾಡ್ಕೊಂಡು ಆದಮೇಲೆ ಜಸ್ಟ್ ಸೇವ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಇದು ಸೇವ್ ಆಗೈತೆ, ಶೇರ್ ಕೂಡ ನೀವು ಮಾಡ್ಬೋದು. ಸೊ ಇದು ಕೂಡ ಒಂದು ಒಳ್ಳೆಯ ಫೀಚರ್ ಅಂತ ಹೇಳ್ಬೋದು ಈ ಒಂದು ಟೂಲ್ ಕಿಟ್ ಆ್ಯಪ್ನಲ್ಲಿ. ಸೊ ಇದಿಷ್ಟು ಇವತ್ತಿನ ಒಂದು ಬೆಸ್ಟ್ ಫೀಚರ್ ಇರತಕ್ಕಂಥ ವಾಟ್ಸಪ್ ಟೂಲ್ ಕಿಟ್ನ ಒಂದು ಆ್ಯಪ್ನ ವಿಡಿಯೋ ಅಂತ ಹೇಳ್ಬೋದು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಸ್ನೇಹಿತರು ವಾಟ್ಸಪ್ ಗ್ರೂಪಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.